ಮತ್ತಾಯ 1ನೇ ಅಧ್ಯಾಯ 22ರಿಂದ 25. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಏನ್ ಹೇಳ್ತಾರೆ? ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಪ್ರವಾದಿಯ ಮಾತು ನೆರವೇರುವಂತೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರು ಸ್ಪಷ್ಟವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಜಾಗದಲ್ಲಿ ಪ್ರವಾದಿಯ ಬಗ್ಗೆ ನುಡಿತಾರೆ. ಪ್ರವಾದಿಯ ಬಗ್ಗೆ ನುಡಿಯುವಾಗ ಹೇಳ್ತಾರೆ, ಯಾರ ಪ್ರವಾದನೆ ಸಂಪೂರ್ಣಗೊಳ್ಳುತ್ತದೋ ಅವನನ್ನು ನಾನು ಕಳಿಸಿದ್ದೆ ಎಂಬುದಾಗಿ ನೀವು ನಂಬಬಹುದು. ಯಾರು ಪ್ರವಾದನೆ ನುಡಿದಿದ್ದು ನೆರವೇರೋದಿಲ್ವೋ ಅವನು ನಾನು ಕಳಿಸಿದವನಲ್ಲ ಎಂಬುದಾಗಿ ಸೇನಾಧೀಶ್ವರನಾದ ಕರ್ತರು ಹೇಳ್ತಾರೆ. ಅಂದ್ರೆ ಈ ಯೆಶಾಯರು ತನ್ನ ಪ್ರವಾದಿಯೇ ಎಂಬುದನ್ನ ಈ ವಾಕ್ಯದ ಮೂಲಕ ಸಾಬೀತುಪಡಿಸ್ತಾರೆ ಒಂದ್ ಕಡೆ. ಹಾಗೆಯೇ ತಾನು ನುಡಿದ ಮಾತನ್ನು ನೆರವೇರಿಸುವವನು ನಾನು, ನನ್ನ ಮಾತನ್ನು ನಾನು ನೆರವೇರಿಸುವವನೇ ಆಗಿದ್ದೇನೆ ಎಂಬುದನ್ನು ಸಾಬೀತುಪಡಿಸ್ತಾರೆ. ಮತ್ತು ಅವರು ನುಡಿದ ಪ್ರತಿ ಮಾತು ನೆರವೇರುವಂಥದ್ದೇ ಎಂಬುದನ್ನು ಸಾಬೀತುಪಡಿಸ್ತಾರೆ. ಈ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಾದರೆ ನಾನು ಓದುವ ಈ ಬೈಬಲ್ನಲ್ಲಿರುವ ಪ್ರತಿ ವಾಕ್ಯವು ಜೀವಂತ, ಅದು ನೆರವೇರುವಂಥದ್ದು ಎಂಬುದನ್ನು ನಾನು ಈ ಒಂದು ವಾಕ್ಯದ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ನಮ್ಮ ಹೃದಯ ಪೂರ್ಣವಾಗಿ ಈ ವಾಕ್ಯಗಳನ್ನು ಓದೋಣ. ಯಾಕೆಂದರೆ ಈ ವಾಕ್ಯವು ಬಂದದ್ದು ಸೇನಾಧೀಶ್ವರನಾದ ಕರ್ತರ ಮುಖಾಂತರವಾಗಿ ಇಲ್ಲಿಗೆ ಬಂದದ್ದಾಗಿದೆ. ಇವತ್ತು ಯೇಸು ಎಂಬ ನಾಮದಿಂದ ನಾವು ರಕ್ಷಣೆ ಹೊಂದ್ತಾ ಇದ್ದೀವಿ ಅಂದರೆ ಆ ಯೇಸು ಎಂಬ ನಾಮವು ವಾಕ್ಯವಾಗಿ ನೆಲೆಯೂರಿತು ಎಂಬುದನ್ನು ನಾವು ನಂಬಬೇಕು. ಹಾಗಾಗಿ ಇವತ್ತು ನಾನು ಯೇಸುವನ್ನು ನಂಬ್ತಾ ಇದ್ದೀನಿ ಅಂತಂದರೆ ನಾನು ವಾಕ್ಯಕ್ಕೆ ಅಧೀನನಾಗಿದ್ದಾಗ ಮಾತ್ರ ಆ ನಂಬಿಕೆ ಅರ್ಹ. ಇಲ್ಲದಿದ್ದರೆ ಪ್ರಭು ಯೇಸು ಹೇಳಿದಂತೆ ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲರೂ ನನ್ನ ಬಳಿಗೆ ಬರಲಾರರು ಎಂಬ ಮಾತಿಗೆ ನಾವು ಕೂಡ ಒಬ್ಬರಾಗ್ಬಿಡ್ತೀವಿ. ಹಾಗಾಗಿ ಕೇವಲ ಯೇಸು ಯೇಸು ಅಂತ ಹೇಳೋದಲ್ಲ, ಯೇಸುವಿನ ವಾಕ್ಯವನ್ನ ಕೇಳಿ ಕೈಗೊಂಡು ನಡೆಯುವುದರ ಮೂಲಕ ನಿಜವಾದ ಯೇಸುವಿನ ಮಕ್ಕಳು, ಯೇಸುವಿನ ತಮ್ಮಂದಿರು, ಸಹೋದರ ಸಹೋದರಿಯರು, ಯೇಸುವಿನ ಜ್ಯೇಷ್ಠ ಏಕಮಾತ್ರ ಪುತ್ರರು ಅವರಾಗಿದ್ದಾರಲ್ವಾ, ಆ ಯೇಸುವಿನ ಮೂಲಕ ತಂದೆ ಎಂಬುದಾಗಿ ನಾವು ಕರೆಯೋ ಸೌಭಾಗ್ಯವನ್ನು ಪಡೆದವರು ಆಗಾಗ್ತೀವಿ. ಹಾಗಾಗಿ ಇಂದಿನ ಮೊದಲ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ, ಯೆಶಾಯನು ನಾನು ಕಳಿಸಿದ ಪ್ರವಾದಿ ಎಂಬುದಾಗಿ ಈ ವಾಕ್ಯದ ಮೂಲಕ ಅವರು ಸಾಬೀತುಪಡಿಸಿದರು ದೇವರು. ಮತ್ತು ತಾನು ನುಡಿಸಿದ ವಾಕ್ಯವನ್ನು ನೆರವೇರಿಸುವುದರ ಮೂಲಕ ಅವರ ಮಾತಿನ ವೈಭವವನ್ನ, ಸತ್ಯತೆಯನ್ನ ಅವರು ಎತ್ತಿ ಹಿಡಿದಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬೋದು. ಆ ಮಾತು ಏನೆಂದರೆ, ಈ ಯೆಶಾಯ ಪ್ರವಾದಿಯ ಮುಖಾಂತರ ನುಡಿಸಿದ ಮಾತು, ಆ ಮಾತು ಏನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಏನು ಆ ಮಾತು? ಮೊದಲ ಮಾತು ಏನು? ಇಗೋ ಒಬ್ಬ ಕನ್ನಿಕೆ. ಯಾರು? ಒಬ್ಬ ಕನ್ನಿಕೆ. ಅಂದರೆ ತಿಳ್ಕೊಳ್ರಿ, ಕನ್ನಿಕೆ ಅಂದರೆ ಆಕೆಯ ಗರ್ಭದ ಜಾಗ ಪರಿಶುದ್ಧ. ಕನ್ನಿಕೆಯ ಗರ್ಭದ ಜಾಗ ಪರಿಶುದ್ಧ. ಅಂದ್ರೆ ನನ್ನ ಹೃದಯಗಳಲ್ಲಿ ಸೇನಾಧೀಶ್ವರನಾದ ಕರ್ತರು ಹೇಳ್ತಾರೆ, ಈ ಆಜ್ಞೆಗಳನ್ನು ನಾನು ಎಲ್ಲಿ ಬರೀತೀನಿ? ನಿಮ್ಮ ಹೃದಯಗಳಲ್ಲಿ ಬರೆಯುವೆನು ಅಂತ ಹೇಳ್ತಾರಲ್ಲ. ಆ ಹೃದಯದ ಜಾಗ ಹೇಗಿರ್ಬೇಕಂತೆ? ಹಾಗಾದ್ರೆ ಯೇಸು ಇವತ್ತು ನೆಲೆಸುವಂತ ಜಾಗ ಹೇಗಿರ್ಬೇಕಂತೆ? ಹಾಗಾದ್ರೆ ಪರಿಶುದ್ಧ. ಕನ್ನಿಕೆಯ ಗರ್ಭದ ಜಾಗ ಪರಿಶುದ್ಧವಾಗಿರುತ್ತೆ. ಹಾಗೆಯೇ ನನ್ನ ಹೃದಯದ ಜಾಗ ಸಂಪೂರ್ಣವಾಗಿ ಪರಿಶುದ್ಧವಾಗಿರಲೇ ಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದರ ಮೂಲಕವಾಗಿ ನಮಗ ಮೊದಲ ಹೆಜ್ಜೆಯನ್ನು ಇಂದಿನ ವಾಕ್ಯದ ಮೂಲಕ ತಿಳಿಯಪಡಿಸ್ತಾ ಇರುವಂಥದ್ದು, ನಿನ್ನಲ್ಲಿ ಇರುವ ಎಲ್ಲ ದುಷ್ಟತ್ವವನ್ನ ತೆಗೆದುಹಾಕು, ನಿನ್ನಲ್ಲಿರುವ ಪಾಪಾಧೀನ ಜೀವಿತವನ್ನ ತೆಗೆದುಹಾಕು, ಈ ಲೌಕಿಕ ಆಶಾಪಾಶಗಳನ್ನ ತೆಗೆದುಹಾಕು, ದೈಹಿಕ ಜೀವಿತಕ್ಕಾಗಿ ನೀನು ಓಡುತ್ತಿರುವ ಓಟವನ್ನ ನಿಲ್ಲಿಸು, ನೀನು ಓಡುತ್ತಿರುವಂತ ಆಶೆಯ ದಾರಿಯನ್ನ ಬಿಟ್ಟು ಬಿಡು. ಈ ಲೋಕದ ಆಶೆ ನಿನ್ನ ಮೇಲೆ ಇದೆ ಅಂದರೆ ಸೈತಾನನು ನಿನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಿದ್ದಾನೆ ಎಂಬುದನ್ನು ಮರೆಯಬೇಡ.
ಯಾಕೆಂದರೆ ಪ್ರಭು ಯೇಸುವಿಗೂ ಕೂಡ ಎಲ್ಲ ವೈಭವವನ್ನು ತೋರಿಸಿಯೇ ನನ್ನ ಕಾಲಿಗೆ ಬೀಳು ಎಂಬುದಾಗಿ ಹೇಳಿದ್ದು ಅವನು ಎಂಬುದನ್ನು ಮರಿಬೇಡ. ಅಂದರೆ ಈ ಲೋಕದ ವೈಭವ, ಈ ಲೋಕದ ಪ್ರತಿಯೊಂದು ಆಶೆಗಳು ನಿನ್ನನ್ನು ತಿಂತಾ ಇದೆ ಅಂದರೆ, ನಿನ್ನನ್ನು ನುಂಗುತ್ತಾ ಇದೆ ಅಂದರೆ, ನಿನ್ನ ಮನದಲ್ಲಿ, ನಿನ್ನ ಆಲೋಚನೆಯಲ್ಲಿ, ನಿನ್ನ ಕಿವಿಗಳಲ್ಲಿ ಹೂಗುಡ್ತಾ ಇದೆ ಅಂದರೆ ಅರ್ಥೈಸಿಕೋ, ನಿನ್ನನ್ನು ನುಂಗಬೇಕೆಂಬುದಾಗಿ ಅವನು ಓಡಿ ಬಂದಿದ್ದಾನೆ, ನುಂಗ್ತಾ ಇದ್ದಾನೆ. ನೀನು ಅವನಿಗೆ ಜಾಗ ಮಾಡಿಕೊಡ್ತಾ ಇದೀಯಾ ಅಂತ ಅರ್ಥ. ನೀನು ಅವನಿಗೆ ಜಾಗ ಮಾಡಿಕೊಂಡು ನಾನು ಯೇಸು ಯೇಸು ಅಂತ ಪ್ರಾರ್ಥಿಸಿದಾಕ್ಷಣ ನಿನ್ನಲ್ಲಿ ಕರ್ತರು ನೆಲೆಯಾಗೋದಿಲ್ಲ. ನಾನು ಕ್ರಿಸ್ತನವರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನಲ್ಲಿ ಯಾವಾಗ ಈ ಲೌಕಿಕ ಆಶೆಗಳನ್ನು ಬಿಟ್ಟು ಆಧ್ಯಾತ್ಮಿಕ ಒಡೆಯನಿಗೆ ಅಧೀನರಾಗುವುದನ್ನು ಕಲಿತೀವೋ ಆಗ ಮಾತ್ರ ನಮ್ಮಲ್ಲಿ ಪರಿಶುದ್ಧತೆಯ ಕಾರ್ಯ ಜರುಗೋದಕ್ಕೆ ಸಾಧ್ಯವಾಗ್ತದೆ. ಪರಿಶುದ್ಧತೆ ಅಂದರೆ ಏನು? ನಿಷ್ಕಲ್ಮಶತೆ, ಕಲ್ಮಶನೇ ಇಲ್ಲದಂಥದ್ದು. ಅಷ್ಟು ಪರಿಶುದ್ಧವಾದ ಜೀವಿತವನ್ನು ನಡೆಸೋದಕ್ಕೆ ಯೇಸುವೇ ನಮಗೆ ಮಾರ್ಗ. ಹೇಗೆ ನಾನು ಪರಿಶುದ್ಧನಾಗೋದು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ ದಯಮಾಡಿ ಬೈಬಲನ್ನು ಇಂದಿನಿಂದಲೇ ಓದೋದಕ್ಕೆ ಪ್ರಾರಂಭ ಮಾಡಿ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರು ಒಂದೊಂದು ವಾಕ್ಯದ ಮೂಲಕವೂ, ಅವರ ನಡತೆಯ ಮೂಲಕವೂ, ಅವರ ಬೋಧನೆಯ ಮೂಲಕವೂ, ಅವರ ಸಾಮ್ಯದ ಮೂಲಕವೂ, ಅವರ ತಗ್ಗುವಿಕೆಯ ಮೂಲಕವೂ, ಅವರು ದಿಟ್ಟ ಮಾತುಗಳ ಮುಖಾಂತರವೋ ಪ್ರತಿಯೊಂದು ಕಡೆಯಲ್ಲಿಯೂ, ಕರುಣೆ ತೋರಿಸಿದ ಜಾಗದಲ್ಲಿಯೂ, ಅದ್ಭುತ ಮಾಡಿದ ಜಾಗದಲ್ಲಿಯೂ, ಆಹಾರ ನೀಡಿದ ಜಾಗದಲ್ಲಿಯೂ, ಪ್ರತಿಯೊಂದರಲ್ಲಿಯೂ ನಾನು ಪರಿಶುದ್ಧವಾಗಿರುವುದು ಹೇಗೆ ಎಂಬುದನ್ನು ಹೇಳಿಕೊಟ್ಟಿದ್ದಾರೆ. ದಯಮಾಡಿ ವಾಕ್ಯಗಳನ್ನು ಓದಿರಿ. ಯಾಕಂದರೆ ಆ ವಾಕ್ಯ ಮಾತ್ರ ನನ್ನಲ್ಲಿರುವ ದುಷ್ಟತ್ವವೇ ಎಂಬುದಾಗಿ ತೋರಿಸಿಕೊಡುವಂಥದ್ದು, ನನ್ನಲ್ಲಿರುವಂಥ ಸತ್ಯತೆ ಎಂಬುದಾಗಿಯೇ ತೋರಿಸಿಕೊಡುವಂಥದ್ದು ವಾಕ್ಯ ಮಾತ್ರ. ಹಾಗಾಗಿ ನನ್ನಲ್ಲಿ ಇರುವಂತಹ ದುಷ್ಟತ್ವವು ನೀಗಲ್ಪಡಬೇಕು ಅಂದರೆ, ಕಲ್ಮಶ ಹೋಗಬೇಕು ಅಂದರೆ ನಾನು ವಾಕ್ಯಾಧೀನನು ಆಗಲೇಬೇಕು. ಇಲ್ಲಿ ಕನ್ನಿಕೆ ಅಂದರೆ ಮರಿಯಳು ದೇವರಿಂದ ಬಂದ ಮಾತಿಗೆ ಏನಾದಳು? ಅಧೀನಳಾದಳು. ಅಂದರೆ ವಾಕ್ಯ ದೇವರಿಂದ ಬಂದದ್ದು ಏನು? ವಾಕ್ಯ ದೂತನ ಮೂಲಕ ಒಂದು ಸಂದೇಶ ವಾಕ್ಯ ಬಂತು. ಆ ವಾಕ್ಯಕ್ಕೆ ಆಕೆ ಅಧೀನಳಾದಳು. ಇವತ್ತು ನನ್ನ ಈ ಒಂದು ಜೀವಿತವು ಸಂಪೂರ್ಣ ಪರಿಶುದ್ಧವಾಗಬೇಕು ಅಂದರೆ, ಸಂಪೂರ್ಣವಾಗಿ ಕರ್ತನ ಕಾರ್ಯಕ್ಕಾಗಿ ಸಿದ್ಧವಾಗಬೇಕು ಅಂದರೆ ನಾನು ವಾಕ್ಯಾಧೀನನಾಗಲೇಬೇಕು, ವಾಕ್ಯಕ್ಕೆ ಅಧೀನನಾಗಲೇಬೇಕು. ಆಗ ಆಕೆಯ ಗರ್ಭದ ಜಾಗವನ್ನು ಪವಿತ್ರಾತ್ಮರ ಮೂಲಕವಾಗಿ ಗರ್ಭವು ರೂಪುಗೊಳ್ಳುವಂತೆ ಮಾಡಿ ಪರಿಶುದ್ಧವಾದ ಗರ್ಭವು ಅಲ್ಲಿ ನೆಲೆಯಾಗುವಂತೆ ಮಾಡಿದರು. ಇದರಿಂದ ಲೋಕ ರಕ್ಷಕರ ಜನನಕ್ಕೆ ಆಕೆ ಉಪಯೋಗವಾದಳು. ಹಾಗಾದರೆ ಇವತ್ತು ಸೇನಾಧೀಶ್ವರನಾದ ಕರ್ತರ ಮಹಾನ್ ಚಿತ್ತ ಆಯೋಜಿತ ಕಾರ್ಯಕ್ಕೆ ನಾವುಗಳು ಉಪಯೋಗವಾಗಬೇಕು ಅಂದರೆ ನಾವು ಇವತ್ತು ಅದೇ ರೀತಿಯಲ್ಲಿ ಅಧೀನರಾಗಲೇ ಬೇಕು ಎಂಬುದನ್ನು ಮರೆಯಬೇಡ್ರಿ. ಅಧೀನತ್ವ ಬಹಳ ಮುಖ್ಯ. ಪರಿಪೂರ್ಣ ಅಧೀನತ್ವ. ಈಗ ತಾನೇ ಸ್ಪಷ್ಟವಾಗಿ ಹೇಳಿದ್ರು, ಲೋಕದ ಆಸೆಯನ್ನು ಬಿಡಬೇಕು. ವೈಭೋಗವನ್ನು ತೋರಿಸ್ತಾನೆ, ಆಸ್ತಿಗಳನ್ನು ತೋರಿಸ್ತಾನೆ, ಎಲ್ಲ ಆಶೆಗಳನ್ನು ತೋರಿಸ್ತಾನೆ. ಲೋಕದ ಹೆಣ್ಣು ಹೊನ್ನು ಮಣ್ಣು ಎಲ್ಲ ರೀತಿಯ ಆಶೆಗಳನ್ನು ತೋರಿಸ್ತಾನೆ. ಆದರೆ ನೀವು ಅವುಗಳಿಗೆ ಬೀಳದೆ ಸತ್ಯ ವಾಕ್ಯಕ್ಕೆ ಅಧೀನರಾಗಬೇಕು. ಆ ರೀತಿಯಲ್ಲಿ ಸೈತಾನನು ತೋರಿದ ಎಲ್ಲ ರೀತಿಯ ಶೋಧನೆಗಳಿಗೂ ಅವರು ಬೀಳದೆ, ಯೇಸು ಕ್ರಿಸ್ತರು ಬೀಳದೆ ಅವರು ನಿಂತಿದ್ರಿಂದ ಅವರ ಪರಿಶುದ್ಧತೆಯೇ ನಮ್ಮ ರಕ್ಷಣೆಗೆ ಮಾರ್ಗವಾಯಿತು. ಹಾಗೆಯೇ ಇಂದು ಕೂಡ ನಮ್ಮ ಪರಿಶುದ್ಧತೆಯ ಜೀವಿತವು ಕರ್ತನ ಕಾರ್ಯಕ್ಕೆ ಅದೇನಾಗುತ್ತೆ? ಜಾಗ ಮಾಡಿಕೊಡುತ್ತೆ. ಕನ್ನಿಕೆಯು ಅಧೀನರಾಗುವುದರ ಮೂಲಕ ಗರ್ಭದ ಜಾಗ ಮಾಡಿಕೊಟ್ಲು, ಅವಳು ಬಿಟ್ಟುಕೊಟ್ಲು ತನ್ನನ್ನು. ಹಾಗೆಯೇ ನಾನು ಕೂಡ ಇವತ್ತೇನು ಮಾಡಬೇಕಾಗಿದೆ? ನನ್ನ ಜೀವಿತವನ್ನು ಬಿಟ್ಟು ಕೊಡಬೇಕಾಗಿದೆ, ನನ್ನ ಬದುಕನ್ನು ಬಿಟ್ಟು ಕೊಡಬೇಕಾಗಿದೆ. ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಕ್ರಿಸ್ತರ ಆಡಳಿತ ನಡಿಬೇಕಾಗಿದೆ. ಆ ಆಡಳಿತಕ್ಕೆ ಅಧೀನವಾದ ಪ್ರಜೆ ನಾನು ಆಗಬೇಕಾಗಿದೆ. ಇದನ್ನು ಮನಗಾಣೋಣ. ಇಷ್ಟು ದಿನದ ಜೀವಿತ ಒಂದು ಕಡೆ ಇಡ್ರಿ, ಆದರೆ ಇಂದಿನಿಂದ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಈ ಲೋಕ ನನ್ನನ್ನು ಆಸೆಗಳಿಂದಲೂ, ಅತಿ ಆಸೆಗಳಿಂದಲೂ, ದುಷ್ಟತ್ವಗಳಿಂದಲೂ, ಚಟಗಳಿಂದಲೂ ಸೆಳಿತಾ ಇದೆ. ಆದರೆ ಸೆಳೆದ ಚಟವಾಗಿರ್ಬೋದು,
ದುಷ್ಟತ್ವ ಆಗಿರ್ಬೋದು, ಆಶೆಗಳಾಗಿರ್ಬೋದು, ವ್ಯಾಮೋಹ ಆಗಿರ್ಬೋದು, ಯಾವುದು ಕೂಡ ನನಗೆ ನಿತ್ಯ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ಹೊತ್ತು ತಂದು ಕೊಡಲ್ಲ. ದೇವರಿಂದ ಬರುವಂತಹ ಮಹಾನ್ ಆಶೀರ್ವಾದವಾದಂತಹ ಶಾಂತಿಯನ್ನು ಕೊಡಲ್ಲ. ನಿತ್ಯ ವಿಶ್ರಾಂತಿ ಏನು ಹೇಳ್ತೀರಿ, ರೆಸ್ಟ್ ಇನ್ ಪೀಸ್, ಅದು ಸಿಗಲ್ಲ, ವಿಶ್ರಾಂತಿಯೂ ಸಿಕ್ಕಲ್ಲ. ಗೊತ್ತಾಗ್ತಿದೆ ಅಲ್ವಾ? ಈ ಲೌಕಿಕ ಆಶೆಗಳಲ್ಲಿ ಬಿದ್ದು ಹೋಗ್ಬಿಡ್ರಿ, ಇದು ನಿನ್ನನ್ನು ನರಳಿಸ್ತದೆ. ನಿತ್ಯ ಜೀವದ ತನಕ ನೀವು ಹೋಗ್ಬಿಡ್ರಿ. ಫಸ್ಟ್ ನಿಮ್ಮ ಹೆಜ್ಜೆಗಳನ್ನು ಶುದ್ಧೀಕರಿಸಿಕೊಳ್ಳ್ರಿ. ಈ ಲೋಕದಲ್ಲಿ ದೊರೆಯಬೇಕಾದ ಶಾಂತಿ, ನೆಮ್ಮದಿ, ಸಮಾಧಾನವೂ ಸಿಕ್ಕಲ್ಲ ನಿಮ್ಗೆ. ಯಾಕಂದ್ರೆ ಇವೆಲ್ಲವೂ ದೇವರ ಆಸ್ತಿ, ದೇವರಲ್ಲಿ ನೆಲೆಗೊಂಡವರಿಗೆ ಸಿಕ್ಕೋದು. ದುಡ್ಡಿರುವವರಿಗೂ ಸಿಗದಂತಹ ಶಾಂತಿ, ನೆಮ್ಮದಿ, ಸಮಾಧಾನ ದೇವರಲ್ಲಿರುವವರಿಗೆ ಫ್ರೀ ಆಗಿ ಸಿಗ್ತದೆ. ಇದನ್ನ ಅರಿತುಕೊಳ್ಳ್ರಿ. ಗೊತ್ತಾಗ್ತಿದೆ ಅಲ್ವಾ? ದೇವರ ಕಾರ್ಯಕ್ಕಾಗಿ ಸಿದ್ಧವಾಗುವುದನ್ನು ನಾವು ಕಲಿಬೇಕು. ನನ್ನಲ್ಲಿ ಇಷ್ಟು ದಿನದ ವ್ಯರ್ಥತ್ವದ ಜೀವಿತವನ್ನ ಬಿಟ್ಟು ಆಧ್ಯಾತ್ಮಿಕ ಒಡೆಯನಿಗೆ ಅಧೀನನಾಗುವುದರ ಮೂಲಕ ಆಧ್ಯಾತ್ಮಿಕ ಕಿರೀಟದಲ್ಲಿ ಒಂದು ಅಣು ಆಗೋದಿಕ್ಕೆ ಸಿದ್ಧರಾಗಿರಿ. ಅವರ ಒಂದು ಜೆರುಸಲೇಮಿಗೆ, ಹೊಸ ಜೆರುಸಲೇಮಿಗೆ ನಿರ್ಮಾಣಕ್ಕೆ ಒಂದು ಇಟ್ಟಿಗೆಯಾಗಿ, ಮರಳಾಗಿ ಸಿದ್ಧರಾಗಿರಿ. ಪರಿಶುದ್ಧ ಕಾರ್ಯಕ್ಕಾಗಿ ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ನಿಮ್ಮನ್ನ ನೀವು ಅರ್ಪಿಸಿಕೊಳ್ಳ್ರಿ. ನಿಮ್ಮ ಅರ್ಪಣೆ, ನಿಮ್ಮ ದೀನತ್ವ, ನಿಮ್ಮ ವಿಧೇಯತ್ವದಿಂದಲೇ ನಿಮ್ಮಲ್ಲಿ ಕರ್ತನ ಕಾರ್ಯ ಜರುಗೋದು. ಇದಕ್ಕೆ ಒಂದು ಉದಾಹರಣೆ ಕನ್ನಿಕೆ, ಆ ಮರಿಯಳು ಒಂದು ಉದಾಹರಣೆ, ಮಾದರಿ. ಕ್ರಿಸ್ತರ ಆಗಮನಕ್ಕೆ, ಕರ್ತನ ಕಾರ್ಯಕ್ಕೆ ಅವರು ತನ್ನನ್ನು ಬಿಟ್ಟು ಕೊಟ್ಟಿದ್ರಿಂದ ಆಕೆ ಧನ್ಯಳಾದಳು. ಹಾಗೆಯೇ ಇಂದು ನಮ್ಮನ್ನು ನಾವು ಕರ್ತನ ಕಾರ್ಯಕ್ಕೆ ಬಿಟ್ಟು ಕೊಡುವುದರ ಮೂಲಕ ನಾವು ಕೂಡ ಕರ್ತನಲ್ಲಿ ಐಕ್ಯರಾಗಬಹುದು. ಪರಲೋಕದ ಸಾಮ್ರಾಜ್ಯದಲ್ಲಿ ನಾವು ಕೂಡ ಏನಾಗ್ಬೋದು, ಭಾಗಿಗಳಾಗ್ಬೋದು. ಸಹಭೋಜನದಲ್ಲಿ ನಾವು ಕೂಡ ಭಾಗಿಗಳಾಗ್ಬೋದು. ಹಾಗಾಗಿ ಇಂಥ ಒಂದು ದೊಡ್ಡ ಸೌಭಾಗ್ಯವನ್ನು ಕಳೆದುಕೊಳ್ಬೇಡ್ರಿ. ಈ ದಿನದ, ಈ ಕ್ಷಣದ ಒಂದು ಚಿಕ್ಕ ಆಸೆಗಾಗಿ, ಚಿಕ್ಕ ಆಕಾಂಕ್ಷೆಗಾಗಿ, ಚಟದಿಂದ ದೊರೆಯುವಂತಹ ಒಂದು ಚಿಕ್ಕ ಒಂದು ಸಂತೋಷಕ್ಕಾಗಿ ನಿತ್ಯ ಜೀವವನ್ನು ಕಳೆದುಕೊಳ್ಬೇಡ್ರಿ. ಯಾಕೆಂದರೆ ಈ ಲೋಕದಲ್ಲಿ ನಾನು ನಾಳೆ ಇರ್ತೀನ ಗೊತ್ತಿಲ್ಲ, ಆದರೆ ಮರಣದ ನಂತರ ದೇವರು ಕೊಡುವಂತಹ ಜೀವಿತದಲ್ಲಿ ನಿತ್ಯವೂ ಬದುಕಬೇಕು. ಅದು ನರಕದಲ್ಲಿ ನಾನಿರಬೇಕು ಅಂತ ಬಯಸ್ತೀರಾ, ಅಥವಾ ನೀವು ಸ್ವರ್ಗದಲ್ಲಿ ಇರಬೇಕು ಅಂತ ಬಯಸ್ತೀರಾ? ಈಗಲೇ ಯೋಚನೆ ಮಾಡ್ರಿ. ಯಾಕೆಂದರೆ ಈ ಲೋಕದಲ್ಲಿ ನೀವು ಕಂಡಂತಹ ಕಷ್ಟ, ನೋವು, ವೇದನೆ, ಚುಚ್ಚು ಮಾತು, ಹೊಟ್ಟೆ ಕಿಚ್ಚು, ಹಸಿವೆ ಎಲ್ಲವೂ ಇರುವಂತಹ ಜಾಗ ಹೊಂದಿದೆ. ಇಲ್ಲಿ ನೀವು ಅನುಭವಿಸಿದ್ದು ಕೇವಲ 10% ಮಾತ್ರ. ಹಾಗಾದರೆ 100ಕ್ಕೆ 100% ನರಕದಲ್ಲಿದೆ. ಇಲ್ಲಿನ ರೋಗ ರುಜಿನಗಳ ನೋವನ್ನೇ ತಡೆಯೋಕ್ಕಾಗ್ತಾ ಇಲ್ಲ ನಿಮಗೆ. ಇಲ್ಲಿನ ಒಂದು ಭಾರವನ್ನು ಹೊರಕ್ಕಾಗ್ತಾ ಇಲ್ಲ ನಿಮಗೆ. ಅಲ್ಲಿ ನೀರು ಕೂಡ ಸಿಗದಂತಹ ಜಾಗ. ಬಾಯಾರಿಕೆ ಆಗುತ್ತೆ, ನೀರು ಸಿಗಲ್ಲ ಅಂದರೆ ಅರ್ಥ ಮಾಡ್ಕೊಳ್ರಿ, ಬರಡಾದ ಜೀವಿತವನ್ನು ನೀವು ಅನುಭವಿಸ್ಬೇಕು. ಬೇಕು ಅನಿಸುತ್ತೆ, ಏನೂ ಸಿಕ್ಕಲ್ಲ, ಅಂತ ಜಾಗಕ್ಕೆ ಹೋಗ್ಬಿಡ್ತೀರಿ. ಹಾಗಾಗಿ ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕೆಂಬುದಾಗಿಯೇ ಯೇಸು ಕ್ರಿಸ್ತರನ್ನ, ಸೇನಾಧೀಶ್ವರನಾದ ಕರ್ತರು ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದು. ಅವರು ನಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ಅವರು ಕ್ರಿಸ್ತನನ್ನು ನಮಗಾಗಿ ಕಳುಹಿಸಿಕೊಟ್ಟರು. ಹಾಗಾಗಿ ನಾವೆಲ್ಲರೂ ಕೂಡ ಇಷ್ಟು ದಿನದ ವ್ಯರ್ಥತ್ವದ ಜೀವಿತವನ್ನು ಬಿಟ್ಟುಬಿಟ್ಟು ಆಧ್ಯಾತ್ಮಿಕ ಒಡೆಯನಾದ ಯೇಸು ಕ್ರಿಸ್ತರ ಅಧೀನರಾಗಿ ವಾಕ್ಯಾಧೀನ ಜೀವಿತವನ್ನು ನಡೆಸುತ್ತಾ ಕರ್ತರ ಕಾರ್ಯಕ್ಕೆ ಸಿದ್ಧರಾಗೋಣ. ಕರ್ತರ ಕಾರ್ಯ ನಮ್ಮಲ್ಲಿ ಜರುಗಲು ನಮ್ಮನ್ನು ಬಿಟ್ಟುಕೊಡೋಣ, ಅಧೀನರಾಗೋಣ ಎಂಬುದಾಗಿ ಈ ಒಂದು ಕನ್ನಿಕೆ ಎನ್ನುವ ವಾಕ್ಯದ ಮೂಲಕ ನಮಗೆ ಕರೆ ನೀಡ್ತಾರೆ. ಆಕೆ ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಮೊದಲು ಮರಿಯಳು ಅಧೀನಳಾಗಿದ್ಲು, ಆ ನಂತರವೇ ಪವಿತ್ರಾತ್ಮರ ಮೂಲಕ ಗರ್ಭವು ಆಕೆಯ ಗರ್ಭ ಜಾಗದಲ್ಲಿ ರೂಪುಗೊಳ್ಳಿತು. ಅದ ನಂತರವೇ ಆಕೆ 9 ತಿಂಗಳ ನಂತರ ಕ್ರಿಸ್ತನ ಜನನ ಆಗುತ್ತೆ. ಅಂದರೆ ಒಂದನ್ನು ತಿಳ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ಕರ್ತನ ಕಾರ್ಯ ಆಗಬೇಕು ಅಂದರೆ ನೀವು ಅಷ್ಟೂ ದಿನಗಳು ಪರಿಶುದ್ಧತೆಯನ್ನು ಕಾದುಕೊಳ್ಳಲೇಬೇಕು. ಏನೇ ಸುತ್ತಲೂ ಜರುಗುತ್ತಾ ಇರಲಿ, ಏನೇ ಘಟನೆಗಳು ಬರ್ತಾ ಇರಲಿ, ಸುಳ್ಳು ಹೇಳುವ ಸಂದರ್ಭ ಬರಲಿ, ಮೋಸ ಮಾಡುವ ಸಂದರ್ಭ ಬರಲಿ, ಹೊಟ್ಟೆಕಿಚ್ಚು ಪಡುವಂಥದ್ದು ಮನಸ್ಸು ಒಳಾಂಗಣದಲ್ಲಿಯೇ ಕುದಿತಾ ಇರಲಿ, ಕೋಪ ಬರಲಿ, ದ್ವೇಷ ಬರಲಿ, ಏನೇ ಬಂದರೂ ಕೂಡ ಕರ್ತನ ನಾಮವನ್ನು ಸ್ಮರಿಸುವುದರ ಮೂಲಕ, ಪಠಿಸುವುದರ ಮೂಲಕ, ವಾಕ್ಯವನ್ನು ಮೆಲುಕು ಹಾಕುವುದರ ಮೂಲಕ ನಾವು ಆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಕೋಪ ಎಲ್ಲವನ್ನ ತ್ಯಜಿಸಿ ಪ್ರೀತಿಯನ್ನೇ ಹಂಚುವವರಾಗಿರಬೇಕು.
ನನ್ನ ಚಟವು ಮತ್ತೆ ಮತ್ತೆ ಆಕರ್ಷಿಸ್ತದೆ. ಆದರೆ ನಾನು ಕ್ರಿಸ್ತನ ಕಾರ್ಯಕ್ಕಾಗಿ ಸಿದ್ಧವಾಗಬೇಕು ಎನ್ನುವುದನ್ನು ಮತ್ತೆ ಮತ್ತೆ ನೆನೆದುಕೊಂಡು ನಾವು ಅವುಗಳ ಕಡೆಗೆ ಹೋಗದೆ ಕರ್ತನ ವಾಕ್ಯವನ್ನು ಹಿಡಿಯುವುದರ ಕಡೆಗೆ ಓಡಿ ಬರಬೇಕು. ಇವುಗಳನ್ನು ಮಾಡಿದ್ದೇ ಆದರೆ, ಇಷ್ಟು ಸ್ಥಿರವಾಗಿ ನೀವು ನಿಂತಿದ್ದೇ ಆದರೆ, ನಮ್ಮಲ್ಲಿಯೂ ನಿಮ್ಮಲ್ಲಿಯೂ ದೇವರ ಕಾರ್ಯ ಜರುಗುತ್ತದೆ. ಯಾಕಂದರೆ ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆ ಈ ಎರಡು ದೋಣಿ ಮೇಲೆ ಕಾಲಿಟ್ಟು ನಾವು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಒಂದ ಲೌಕಿಕವಾಗಿ ಜೀವಿಸಿ ನರಕವನ್ನು ಅನುಭವಿಸಬೇಕು, ಇಲ್ಲ ಆಧ್ಯಾತ್ಮಿಕ ಒಡೆಯನ ಅಧೀನದಲ್ಲಿದ್ದು ನಿತ್ಯ ಜೀವವನ್ನು ಪಡಿಬೇಕು. ಇವೆರಡೇ ಇರುವಂಥದ್ದು. ನಾನು ಎರಡರಲ್ಲೂ ಜೀವಿಸ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಬದುಕಿನಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ರಿ, ನನ್ನ ಬದುಕಿನಲ್ಲಿ ಯಾರಿರಬೇಕು? ಸೈತಾನನಿರಬೇಕಾ? ಯೇಸು ಕ್ರಿಸ್ತರಿರಬೇಕಾ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳ್ರಿ. ಸ್ಪಷ್ಟ ನಿಲುವಿಗೆ ಬನ್ನಿರಿ. ಅಸತ್ಯವನ್ನು ಬಿಟ್ಬಿಡ್ರಿ, ಎಲ್ಲ ದುಷ್ಟ ಚಟಗಳನ್ನು ಬಿಟ್ಬಿಡ್ರಿ, ಎಲ್ಲ ವ್ಯಾಮೋಹಗಳನ್ನು ಬಿಟ್ಬಿಡ್ರಿ. ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಪ್ರೀತಿಸಿರಿ, ಕ್ರಿಸ್ತನನ್ನು ನೀವು ಯಾವಾಗಲೂ ಆಸೆ ಪಡ್ರಿ, ಅವರಂತಾಗಬೇಕೆಂಬುದಾಗಿ ಹಂಬಲಿಸಿರಿ. ಯಾಕೆಂದರೆ ಪ್ರಭು ಯೇಸು ಹೇಳ್ತಾರೆ, ಗುರುವಿನಂತಾಗುವುದು ಶಿಷ್ಯನಿಗೆ ಸಾಕು ಅಂತ. ಅಂದರೆ ನಂತರ ನೀವು ಆಗ್ರಿ ಎಂಬುದಾಗಿ ಕರೆ ನೀಡಿದ್ದಾರೆ. ನಾವೆಲ್ಲರೂ ಅದರಂತಾಗಲು ನಾವು ಶ್ರಮಿಸಬೇಕಾಗಿದೆ. ಇದರ ಮೂಲಕವಾಗಿ ಕರ್ತನ ಕಾರ್ಯ ನಮ್ಮಲ್ಲಿ ಜರುಗಲು ನಾವು ಸಿದ್ಧರಾಗಬೇಕಾಗಿದೆ. ಆಗ ನಿಜವಾದ ಕ್ರೈಸ್ತರಾಗ್ತೀವಿ. ಯಾಕೆಂದರೆ ದೇವರ ಕಾರ್ಯವೇ ಜರುಗಲಿಲ್ಲ ನನ್ನ ಜೀವಿತದಲ್ಲಿ ಅಂದರೆ ನನ್ನನ್ನು ದೇವರು ಇನ್ನೂ ಮೆಚ್ಚೇ ಇಲ್ಲ ಅಂತ ಅರ್ಥ. ದೇವರು ಮೆಚ್ಚಿಲ್ಲ ಅಂದರೆ ನಾನು ಯೇಸು ಕ್ರಿಸ್ತರ ದಾಸನಾಗಲು ಸಾಧ್ಯನಾ? ಯಾರು ತಂದೆಯ ಮಾತನ್ನು ಕೇಳಿ ಕೈಗೊಂಡು ನಡೆಯುತ್ತಾರೋ ಅವರೇ ನನ್ನವರು ಎಂಬುದಾಗಿ ಪ್ರಭು ಯೇಸು ಹೇಳ್ತಾರೆ. ಹಾಗಾದರೆ ನಾನು ಕರ್ತನನ್ನು ವಿರೋಧಿಸಿ ಕರ್ತನ ವಿರುದ್ಧವಾದ ದುಷ್ಟ ಚಟಗಳಲ್ಲಿ ನೆಲೆಯಾಗಿದ್ದು ನಾನು ಕ್ರಿಸ್ತನವನಾಗಲು ಸಾಧ್ಯವಿಲ್ಲ. ಹಾಗಾಗಿ ಕರ್ತನ ಕಾರ್ಯ ನನ್ನಲ್ಲಿ ಜರುಗಬೇಕು ಅಂದರೆ ನಾನು ಇವತ್ತೇ ಅಧೀನನಾಗಬೇಕು, ಇವತ್ತೇ ಲೌಕಿಕತೆಯನ್ನು ಬಿಡಬೇಕು, ನಿತ್ಯ ಜೀವದ ಹೆದ್ದಾರಿಯಾದಂಥ ಪ್ರಭು ಯೇಸುವನ್ನು ಹಿಂಬಾಲಿಸಲೇ ಬೇಕು. ಇದರ ಮೂಲಕವೇ ನನ್ನಲ್ಲಿ ದೇವರ ಕಾರ್ಯ ಜರುಗೋದಕ್ಕೆ ಸಾಧ್ಯವಾಗುತ್ತೆ. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಏನಂತ ಹೇಳ್ತಾರೆ? ಆತನಿಗೆ ಇಮ್ಮಾನುವೇಲ್ ಅಂದರೆ ಒಂದನ್ನು ತಿಳ್ಕೊಳ್ರಿ, ಯಾವಾಗ ಕ್ರಿಸ್ತನ ವಾಕ್ಯಕ್ಕೆ ನೀವು ಅಧೀನರಾಗ್ತಿರೋ ಆಗ ನಿಮ್ಮೊಂದಿಗೆ ದೇವರು ಇರ್ತಾರೆ ಎಂಬುದು ಅರ್ಥ. ಇಮ್ಮಾನುವೇಲ್ ಅಂದರೆ ಪ್ರಭು ಯೇಸುವಿನ ಇನ್ನೊಂದು ಹೆಸರು. ಅಂದರೆ ಯೇಸು ವಾಕ್ಯ ಯಾರಲ್ಲಿ ನೆಲೆಯಾಗಿರುತ್ತದೋ ಅವರಲ್ಲಿ ದೇವರ ಪ್ರಭೆಯು ನೆಲೆಯಾಗಿರುತ್ತದೆ ಎಂಬುದು ಅದರ ಅರ್ಥ. ಹಾಗಾಗಿ ನೀವು ಯಾರು ಚಿಂತಿಸಬೇಡ್ರಿ. ಸುತ್ತಲಿನ ಎಷ್ಟು ಸಾವಿರ ಸೈನ್ಯಕ್ಕಿಂತಲೂ ನನ್ನ ದೇವರ ಭುಜಬಲವು ಅತಿ ಶ್ರೇಷ್ಠವಾದದ್ದು ಎಂಬುದನ್ನು ಅರಿತುಕೊಳ್ಳ್ರಿ. ಎಲ್ಲವನ್ನ ಬಿಟ್ಬಿಡ್ರಿ, ಆದರೆ ದೇವರನ್ನ ಮಾತ್ರ ಬಿಡ್ಬಿಡ್ರಿ. ಈ ರೀತಿಯಲ್ಲಿ ಜೀವಿಸಿದ್ದೆ ಆದರೆ ಆ ದೇವರು ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸ್ತಾರೆ. ಇಸ್ರಾಯೇಲರೊಂದಿಗೂ ಸದಾ ಇದ್ರು. ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಕರ್ತರು ಅವರೊಂದಿಗೆ ಇದ್ರು ಅಲ್ವಾ? ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ ಅಲ್ವಾ? ರಾತ್ರಿಯಲ್ಲಿ ಹೆಂಗಿದ್ರು? ಅಗ್ನಿಸ್ತಂಭದಂತೆ. ಬೆಳಕಿನಲ್ಲಿ ಆ ಬಿಸಿಲಲ್ಲಿ ಮೇಘಸ್ತಂಭದಲ್ಲಿ ಅವರೇನಿದ್ರು? ನೆಲೆಯಾಗಿದ್ರು ಅವ್ರ ಜೊತೆಗೆ. ಅಂದ್ರೆ ಯಾವಾಗಲೂ ಜೊತೆಗಿದ್ರು. ಯಾವಾಗ ಕರ್ತರು ಅವರನ್ನು ತಿರಸ್ಕರಿಸಿದ್ರು, ಯಾವಾಗ ಅವರು ದೇವರನ್ನ ಹೊಸ ದೇವರುಗಳನ್ನ ಮೂರ್ತಿಗಳನ್ನ ಮಾಡ್ಕೊಂಡು ಅದರಿಂದ ಹೋದ್ರು, ಕರ್ತರು ನೀಡಿದ ಆಜ್ಞೆಯನ್ನ ಮೀರಿ ನಡೆದ್ರು, ದೇವ ವಿರೋಧಿಯನ್ನ ಆಶ್ರಯಿಸಿಕೊಂಡ್ರು, ಆಗ ದೇವರು ಅವರನ್ನ ಶಿಕ್ಷಿಸೋದಕ್ಕೆ ಬಿಟ್ಟರು. ಅದೇ ರೀತಿಯಲ್ಲಿ ಇವತ್ತು ಕೂಡ ಅಷ್ಟೇ. ನನ್ನ ಸುತ್ತಲಿನ ವ್ಯಕ್ತಿತ್ವಗಳಿಗೆ ನೀವು ಚಿಂತಿಸಬೇಡ್ರಿ. ದಾವೀದನು ಎಂಥ ಸೈನ್ಯವೇ ಇರಲಿ, ಬಲಗಡೆಯಲ್ಲಿ 100 ಜನ, ಎಡಗಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ನನಗೇನು ತಟ್ಟದು ಎಂಬುದಾಗಿ ಧೈರ್ಯವಾಗಿ ಹೇಳ್ತಾನೆ ಅಂದರೆ ಅದಕ್ಕೆ ಮೂಲ ಕಾರಣ ದೇವರು ಅವನೊಂದಿಗೆ ಇದ್ದಾರೆಂಬಂತಹ ಒಂದು ಧೈರ್ಯ. ಆತನು ಕವಣೆ ಕಳ್ಳನ್ನು ತಕ್ಕೊಂಡು ಸೇನಾಧೀಶ್ವರನಾದ ಕರ್ತರ ನಾಮದಲ್ಲಿ ಹೊಡೆದಿದ್ದು ಒಂದೇ ಕಲ್ಲು. ಅಂತ ದೊಡ್ಡ ದೇಹವೇ ಬಿದ್ದು ಹೋಯಿತು. ನೀವು ತಿಳ್ಕೊಳ್ಳ್ರಿ, ನಿನ್ನ ಮುಂದಿರುವ ಕಷ್ಟ ದೊಡ್ಡದಲ್ಲ, ನಿನ್ನ ಮುಂದಿರುವಂತಹ ವೇದನೆಗಳು ದೊಡ್ಡದಲ್ಲ, ನಿನ್ನ ಮುಂದಿರುವ ಘಟನೆ ದೊಡ್ಡದಲ್ಲ, ನಿನ್ನ ಮುಂದಿರುವ ಜೀವನ ಹೇಗಪ್ಪ ಎನ್ನುವುದು ಅದೆಲ್ಲ ದೊಡ್ಡದು. ನೀನು ದೇವರಲ್ಲಿ ನೆಲೆಯಾಗುವುದು ಅದು ದೊಡ್ಡದು.
ವ್ಯರ್ಥತ್ವಕ್ಕೆ ಯಾಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀಯಾ? ಆ ವ್ಯಕ್ತಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆಯಾ? ದ್ರೋಹಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆಯಾ? ಮೋಸ ಮಾಡುವವನಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆಯಾ? ಅಧಿಕಾರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆಯಾ? ಬೇಡ, ದೇವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡು. ಅವರೇ ನಿನ್ನನ್ನು ಅಧಿಕಾರಿಯ ಮುಂದೆಯೂ ನಿಲ್ಲಿಸ್ತಾರೆ. ಅವರೇ ನಿನ್ನನ್ನು ಎಲ್ಲರ ಮುಂದೆ ಸ್ಥಿರವಾಗಿ ನಿಲ್ಲಿಸ್ತಾರೆ. ಅವರೇ ನಿನ್ನನ್ನು ಕಾದು ಕಾಪಾಡ್ತಾರೆ. ಹೇಗೆ ದಾವೀದನ ಒಂದು ಕವಣೆಯ ಕಲ್ಲು ಅಂತ ದೊಡ್ಡ ವ್ಯಕ್ತಿತ್ವವನ್ನೇ ಬೆಳೆಸಿಕೊಡ್ತೋ, ಹಾಗೆ ನಿನ್ನ ಮುಂದಿರುವಂತೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೇವರು ನಿನ್ನೊಂದಿಗೆ ಇರುವುದರ ಮೂಲಕ ಬೀಳಿಸ್ಬಿಡ್ತಾರೆ. ಹಾಗಾಗಿ ನೀನು ಯಾರಿಗೆ ಆದ್ಯತೆ ಕೊಡಬೇಕು? ಲೋಕಕ್ಕೆ, ಲೌಕಿಕತೆಗೆ ಅಲ್ಲ, ದೇವರಿಗೆ ಎಂಬುದನ್ನು ಮರಿಬೇಡ. ಹಾಗಾಗಿ ಯೇಸುವಿನ ವಾಕ್ಯವು ನಿನ್ನಲ್ಲಿ ನೆಲೆಯಾಗಿರಲು ಬಿಟ್ಟುಕೊಡು. ಲೋಕವನ್ನು ತ್ಯಜಿಸು, ವಾಕ್ಯವನ್ನು ಸ್ಥಿರವಾಗಿ ನಿನ್ನಲ್ಲಿ ನೆಲೆಯಾಗಲು ಬಿಟ್ಟುಕೊಡು. ಆಗ ದೇವರ ಪ್ರಭೆ ನಿನ್ನೊಂದಿಗಿರುತ್ತೆ. ದೇವರು ಸದಾ ನಮ್ಮೊಂದಿಗೆ ಇದ್ದಾರೆ ಎಂಬುದೇ ಇಮ್ಮಾನುವೇಲ್ ಹೆಸರಿನ ಅರ್ಥ ಎಂಬುದಾಗಿ ವಾಕ್ಯ ತಿಳಿಯಪಡಿಸುತ್ತದೆ. ಆಗ ಯೋಸೇಫನು ನಿದ್ದೆ ತಿಳಿದಿದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಏನ್ ಮಾಡ್ತಾನೆ? ನಿದ್ದೆ ತಿಳಿದಿದ್ದು ಅವನೇನ್ ಮಾಡ್ತಾನೆ? ತನ್ನ ಹೆಂಡತಿಯನ್ನ ಸೇರಿಸಿಕೊಳ್ತಾನೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಅವನು ಏನ್ ಮಾಡಿದ್ದ? ಮನಸ್ಸಿನಲ್ಲೇ ಆಕೆಯನ್ನ ತಿರಸ್ಕರಿಸಿದ್ದ, ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚಿಸಿದ್ದ. ಆದರೆ ದೇವರು ಏನು ಮಾಡಿದ್ರು? ತನ್ನ ಕಾರ್ಯದ ಮೂಲಕ, ತನ್ನ ವಿಚಾರಗಳನ್ನು ನೆರವೇರಿಸುವುದರ ಮೂಲಕ ಆಕೆಯನ್ನು ಮತ್ತೆ ಸೇರಿಸಿಕೊಳ್ಳುವಂತೆ ಮಾಡಿದರು. ಇದನ್ನೇ ಈಗ ತಾನೇ ದೇವರು ತಿಳಿಯಪಡಿಸಿದ್ದು. ದಾವೀದನು ಕೂಡ ಒಡೆದಾಗ ದೊಡ್ಡ ವ್ಯಕ್ತಿತ್ವ ಬಿದ್ದು ಹೋಯಿತು. ಸೇರಿಸ್ಕೊಳ್ಳಲ್ಲ ಅಂದವನು ಸೇರಿಸ್ಕೊಂಡ ಎಂಬುದಾಗಿ ಇಲ್ಲಿ ವಾಕ್ಯ ಬರೆಯಲ್ಪಡುವಂತೆ, ನಿನ್ನ ಕಷ್ಟಗಳು, ಕಾರ್ಪಣ್ಯಗಳು ನಿನ್ನ ಬಿಟ್ಟೇ ಹೋಗಲ್ಲ. ಇದೇನು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ವಲ್ಲ ಅಂತ ನರಳ್ತಾ ಇದ್ದೀಯಾ? ದೇವರು ನೋಡು, ಅದು ಬಿಟ್ಟು ಓಡಿ ಹೋಗುವಂತೆ ಮಾಡ್ತಾರೆ. ಅದು ಮತ್ತೆ ಬರುವುದೇ ಇಲ್ಲ ನಿನ್ನ ತಟ್ಟಿಗೆ. ಪ್ರಭು ಯೇಸು ಕ್ರಿಸ್ತರು ದೆವ್ವವನ್ನ ಬಿಡಿಸಿದ್ರು, ಅದು ಮತ್ತೆ ಬರ್ತಿರ್ಲಿಲ್ಲ ಆ ವ್ಯಕ್ತಿ ಹತ್ರ. ಇದನ್ನ ಅರ್ಥೈಸ್ಕೊಳ್ರಿ. ಇಲ್ಲಿ ದೇವರ ಕಾರ್ಯ ಹೇಗಿರುತ್ತೆ ಅಂದ್ರೆ, ನಿನ್ನಲ್ಲಿರುವ ಕಷ್ಟ ಕಾರ್ಪಣ್ಯಗಳು ನಿನ್ನಿಂದ ಬಿಟ್ಟು ಹೋದ ಮೇಲೆ ಅವು ಮತ್ತೆ ಬರೋದಕ್ಕೆ ದೇವರು ಬಿಡಲ್ಲ. ನೀನು ದೇವರಲ್ಲಿ ಆಶ್ರಯಿಸಿಕೊಂಡಿದ್ರೆ ಮಾತ್ರ. ನೀನು ದೇವರಲ್ಲಿಯೇ ಆಶ್ರಯಿಸಿಕೊಂಡಿರುವ ಅಷ್ಟು ಸಮಯವು ದೇವರೇ ನಿಮಗೆ ಆಶ್ರಯ ದುರ್ಗವಾಗಿ ನೆಲೆಯಾಗಿ ನಿಂತಿರ್ತಾರೆ ಎಂಬುದನ್ನ ಅರ್ಥೈಸಿಕೋ. ಹಾಗೆಯೇ ಮರಿಯಳನ್ನು ತಿರಸ್ಕರಿಸಬೇಕೆಂದಿದ್ದವನೇ ಸೇರಿಸಿಕೊಳ್ಳುವಂತೆ ಮಾಡಿದ್ರು. ನೀನು ಬಿದ್ದ ಜಾಗದಲ್ಲಿಯೇ ದೇವರು ನಿನ್ನನ್ನು ಎತ್ತಿ ನಿಲ್ಲಿಸ್ತಾರೆ ಎಂಬುದನ್ನು ಈ ವಾಕ್ಯ ನಮಗೆ ಹೇಳಿಕೊಡ್ತಾ ಇದೆ. ಹೆದರದಿರು, ದೇವರು ನಮ್ಮೊಂದಿಗೆ ಇದ್ದಾರೆ. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಆದರೆ ಇಲ್ಲಿ ನೋಡಿ, ಸ್ಪಷ್ಟವಾಗಿ ತಿಳ್ಕೊಳ್ರಿ, ಕಾರ್ಯ ನಡೆಯುವವರೆಗೆ ಹೀಗೇನೆ ನನ್ನ ಜೀವಿತದಲ್ಲೂ ನನ್ನ ಮನಸ್ಸಿನಲ್ಲೂ ಒಂದು ಮಾತು ನಡೀತಾನೇ ಇರುತ್ತೆ, ಒಂದು ವಾದ ನಡೀತಾನೇ ಇರುತ್ತೆ. ದೇವರಿದ್ದಾರೋ ಇಲ್ವೋ, ಹೀಗಾಗುತ್ತೋ ಇಲ್ವೋ, ಇದು ಮಾಡ್ತಾರೋ ಇಲ್ವೋ ಎನ್ನುವಂಥ ಮಾತು. ಈಗ ಹೋಗ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಮಾಡ್ಲಾ ಬೇಡವಾ ಅನ್ನುವಂಥ ಮಾತುಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ತೀರಿ. ಆದರೆ ಆ ಆಲೋಚನೆಗಳಿಗೆ ಬಿದ್ದು ಹೋಗ್ಬಿಡ್ರಿ. ದೇವರು ನನ್ನೊಂದಿಗಿದ್ದಾರೆ, ದೇವರು ಮಾಡಿಯೇ ಮಾಡ್ತಾರೆ. ದೇವರು ನನ್ನೊಂದಿಗಿದ್ದಾರೆ. ಆ ವ್ಯಕ್ತಿತ್ವಗಳ ನಡುವೆ ದೇವರು ನನ್ನನ್ನು ರಕ್ಷಿಸ್ತಾರೆ. ದೇವರು ನನ್ನೊಂದಿಗಿದ್ದಾರೆ. ನಾನು ಬಿದ್ದ ಜಾಗದಲ್ಲಿ ನನ್ನ ಉನ್ನತಿಗೇರಿಸ್ತಾರೆ. ದೇವರು ನನ್ನೊಂದಿಗಿದ್ದಾರೆ. ನಾನು ಹೋಗುವ ಕಾರ್ಯವು ಸಫಲವಾಗಿಯೇ ಆಗ್ತದೆ. ಇದು ಸದೃಢವಾದ ನಂಬಿಕೆಯೊಂದಿಗೆ ನಿನ್ನ ಜೀವಿತದ ಹೆಜ್ಜೆಗಳನ್ನ ಇಡುತ್ತಾ ಹೋಗು. ಯೇಸುವಿನ ನಾಮ ನಿನ್ನೊಂದಿಗಿರುತ್ತದೆ. ಆ ನಾಮವೇ ಇಮ್ಮಾನುವೇಲ್. ದೇವರು ಸದಾ ನಮ್ಮೊಂದಿಗಿದ್ದಾರೆ. ನಾವು ಹೆದರುವ ಅವಶ್ಯಕತೆ ಇಲ್ಲ ಎನ್ನುವಂಥ ಮಾತನ್ನ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸದೃಢರಾಗೋಣ. ಮಗುವಿಗೆ ಅವರು ಯೇಸು ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಅವರೇ ರಕ್ಷಕರು. ವಾಕ್ಯ ಯಾರ್ಯಾರಲ್ಲಿ ನೆಲೆಯಾಗಿರುತ್ತೋ ಅವರೆಲ್ಲರೂ ರಕ್ಷಣಾ ಪಾತ್ರರು ಎಂಬುದನ್ನು ಮರೆಯಬೇಡ್ರಿ. ವಾಕ್ಯಕ್ಕೆ ನೆಲೆಯಾಗಿರಿ. ಯೇಸುವಿನ ರಕ್ಷಣೆ ನಮ್ಮೊಂದಿಗಿರ್ತದೆ. ಸೇನಾಧೀಶ್ವರನಾದ ಕರ್ತರು ಸದಾ ನಮ್ಮೊಂದಿಗಿರ್ತಾರೆ. ಹೆದರಬೇಡಿರಿ, ನಿಮ್ಮೊಂದಿಗೆ ಸದಾ ನಾನಿದ್ದೇನೆ. ಆಮೇನ್. ಇಂದಿನ ವಾಕ್ಯದಂತೆ ನಾವು ನಡೆಯಲು ಸದಾ ಸಿದ್ಧರಾಗೋಣ. ಅವರ ವಾಕ್ಯವು ಜೀವಂತ, ಅದು ನೆರವೇರುವಂಥದ್ದೇ ಆಗಿದೆ. ಪ್ರೀತಿ ಸ್ವರೂಪನಾದ ತಂದೆಯೇ, ಜೀವಂತ ಸ್ವರೂಪರೇ, ಹೌದು ಸ್ವಾಮಿ, ಮರಿಯಳು ಅರ್ಪಿತಳಾದಳು, ಸಮುವೇಲನು ಅರ್ಪಿತನಾದನು. ನಿಮ್ಮ ಕಾರ್ಯವು ಅತಿ ಹೆಚ್ಚಾಗಿಯೂ ಉನ್ನತವಾಗಿಯೂ ಶ್ರೇಷ್ಠವಾಗಿಯೂ ಜರುಗಿತು ಸ್ವಾಮಿ. ಎಂಥ ರಾಜರುಗಳೇ ಆಗಲಿ ಸಮುವೇಲನ ಬಳಿಗೆ ಬಂದು ಕೇಳಿಕೊಳ್ಳುತ್ತಿದ್ದರು ಸ್ವಾಮಿ.
ಅದೇ ರೀತಿಯಲ್ಲಿ ಎಂಥ ವ್ಯಕ್ತಿತ್ವಗಳೇ ಇದ್ದರೂ ಏನೇ ಇದ್ದರೂ ಕೂಡ ದೇವರ ಕಾರ್ಯಕ್ಕಿಂತ ಉನ್ನತವಾದದ್ದು ಯಾವುದೂ ಇಲ್ಲ ಎಂಬುದನ್ನು ನಮಗೆ ಇಂದಿನ ವಾಕ್ಯದ ಮೂಲಕ ತಿಳಿಯಪಡಿಸುವುದರ ಮೂಲಕ ನಮ್ಮಲ್ಲಿರುವಂಥ ಅಭಯವನ್ನ, ನಮ್ಮಲ್ಲಿರುವಂಥ ಭಯವನ್ನ ನೀಗಿಸಿದಿರಿ ಸ್ವಾಮಿ, ಧೈರ್ಯವನ್ನ ನೀಡಿಸಿದಿರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತರು ಅದ್ಭುತಗಳನ್ನು ಮಾಡಿದಾಗ ಇದು ನಿಮ್ಮ ನಂಬಿಕೆ ಬಲಾಢ್ಯತೆಗಾಗಿ ಎಂಬುದಾಗಿ ಹೇಳಿದರು. ಅದೇ ರೀತಿಯಲ್ಲಿ ಇಂದಿನ ದಿನವೂ ಕೂಡ ಈ ವಾಕ್ಯವನ್ನು ಓದಿದಾಗ ನಿಜವಾಗಿಯೂ ನಮ್ಮಲ್ಲಿ ನಂಬಿಕೆ ಸದೃಢವಾಗುತ್ತಿದೆ ಸ್ವಾಮಿ. ನಿಮ್ಮ ಕಾರ್ಯಗಳು ಅತಿ ಉನ್ನತವಾದದ್ದು, ನಮ್ಮ ಜೀವಿತವನ್ನು ಸದೃಢಪಡಿಸುವಂಥದ್ದು ಆಗಿದೆ ಸ್ವಾಮಿ. ಮನೆಯನ್ನು ಕಟ್ಟುವವನು ಎಷ್ಟೇ ಶ್ರಮಿಸಿದರೂ ಅದು ವ್ಯರ್ಥ, ಆದರೆ ದೇವರು ಮನೆ ಕಟ್ಟಿದರೆ ಅದನ್ನು ಕೆಡವಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಇಂದಿನ ವಾಕ್ಯದ ಮೂಲಕ ತಿಳಿಯಪಡಿಸಿದ್ದೀರಿ. ಬಿಟ್ಟು ಬಿಡಬೇಕೆಂಬ ಯೋಸೇಫನ ಆಲೋಚನೆಯು ಹೊರಟು ಹೋಯಿತು. ತಾನೇ ಕಟ್ಟಿಕೊಂಡಂತಹ ಮನೆ, ಯೋಸೇಫನು ಬಿಟ್ಟು ಬಿಡಬೇಕೆಂಬ ಮನೆಯನ್ನು ಕಟ್ಟಿಕೊಂಡಿದ್ದ, ಆದರೆ ನಿಮ್ಮ ಕಾರ್ಯವು ಅದನ್ನು ಹೊಡೆದು ಹಾಕಿ ಆಕೆಯನ್ನು ಸೇರಿಸಿಕೊಳ್ಳುವಂತೆ ಮಾಡಿತು. ಹಾಗೆಯೇ ಇಂದಿನ ದಿನ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿ, ಜೀವಿತಗಳಲ್ಲಿ ಇರುವಂತಹ ಸುಳ್ಳು ಮನೆಗಳು ಕೆಡವಲ್ಪಡಲಿ ಸ್ವಾಮಿ. ನಿನ್ನ ರಕ್ಷಣಾ ಕಾರ್ಯದ ಮನೆಯು ಕಟ್ಟಲ್ಪಡಲಿ ಸ್ವಾಮಿ. ಅದರಲ್ಲಿ ಅವರು ಸದಾ ಸಂತೋಷಿಸಿ, ಉಲ್ಲಾಸಿಸಿ, ನಿಮ್ಮನ್ನು ಸ್ತುತಿಸಿ, ಮಹಿಮೆ ಪಡಿಸಿ ಜೀವಿಸುವಂತೆ ಅನುಗ್ರಹಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಬೇಡುತ್ತೇವೆ ತಂದೆಯೇ. ಆಮೇನ್.